ಅಡುಗೆ ಪ್ಯಾಷನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ದಿನ ನಾನೊಂದು ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಮಾಡುವಂಥದ್ದು ಅಥವಾ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಕೂಡ ಮಾಡ್ಕೊಳ್ಬೋದು. ಬೇಕರಿ ಸ್ಟೈಲಲ್ಲಿ ಬ್ರೆಡ್ ಟೋಸ್ಟನ್ನು ಹೇಗೆ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಹೇಗೆ ಮಾಡೋದು ಅನ್ನೋದನ್ನು ನೋಡುವ ಬನ್ನಿ. ಮೊದಲಿಗೆ ನಾನಲ್ಲಿ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಒಂದು 1/4 ಚಮಚದಷ್ಟು ಜೀರಿಗೆ, ಹಾಗೆ ಒಂದು ಅರ್ಧ ಚಮಚ ಸಾಸಿವೆ, ಹಾಗೆ ಸ್ವಲ್ಪ ಶುಂಠಿಯನ್ನು ತುರ್ಕೊಂಡು ಫ್ರೈ ಮಾಡ್ತಾ ಇದ್ದೇನೆ. ಇದು ಚೆನ್ನಾಗಿ ಫ್ರೈ ಆಗಬೇಕು, ಸಾಸಿವೆ ಪಟಪಟ ಹೇಳಬೇಕು. ಅದು ಆದ ನಂತರ ನೆಕ್ಸ್ಟು ಈರುಳ್ಳಿಯನ್ನು ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೇನೆ. ಈರುಳ್ಳಿನ ಆದಷ್ಟು ಸಣ್ಣಕ್ಕೆ ನಾನು ಕಟ್ ಮಾಡಿದ್ದೇನೆ. ನಿಮಗೆ ಸ್ವಲ್ಪ ದೊಡ್ಡಕ್ಕೆ ಬೇಕು ಅಂತಿದ್ದರೆ ಕಟ್ ಮಾಡ್ಕೊಳ್ಬೋದು. ದೊಡ್ಡಕ್ಕೆ ಕಟ್ ಮಾಡಿದರೆ ಈಗ ಬ್ರೆಡ್ಡಲ್ಲಿ ನಾವು ಹಾಕ್ಕೊಳ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತಲ್ವ, ಅದಕ್ಕೆ ನಾನು ಸ್ಲೈಸ್ ಥರ ಅಂದರೆ ಈರುಳ್ಳಿನ ಸ್ವಲ್ಪ ದೊಡ್ಡಕ್ಕೆ ಕಟ್ ಮಾಡ್ಕೊಳ್ಬೋದು ಬೇಕಂತಿದ್ದರೆ. ಹಾಗೆ 1 ಕಪ್ಪಷ್ಟು ಕ್ಯಾಬೇಜನ್ನು ಹಾಕ್ಕೊಂಡಿದ್ದೇನೆ. ನಾನಲ್ಲಿ ಚಾಪರ್ನ ಸಹಾಯದಿಂದ ಇಷ್ಟು ಸಣ್ಣಕ್ಕೆ ಹೆಚ್ಚಿ ಹಾಕ್ಕೊಂಡಿದ್ದೇನೆ. ಚಾಪರಲ್ಲಿ ಸಣ್ಣಕ್ಕೆ ಹೆಚ್ಚಲಿಕ್ಕೆ ತುಂಬಾ ಈಸಿ ಆಗುತ್ತೆ. ಹಾಗೆ ಅದೇ ಚಾಪರಲ್ಲಿ ನಾನು ಈರುಳ್ಳಿಯನ್ನು ಕೂಡ ಸಣ್ಣಕ್ಕೆ ಹೆಚ್ಚಿದ್ದೆ. ಹಾಗೆ ನೆಕ್ಸ್ಟು ಕ್ಯಾರೆಟನ್ನು ಹಾಕಿದೆ. 1 ಈರುಳ್ಳಿ ಹಾಕಿದ್ದು, ಹಾಗೆ ಕ್ಯಾರೆಟ್ ಕೂಡ ಅಷ್ಟೇ 1 ಕ್ಯಾರೆಟನ್ನು ತುರಿದು ಹಾಕ್ಕೊಂಡೆ. ನಿಮಗೆ ಇಲ್ಲಿ ಬೇಕು ಅಂತಿದ್ದರೆ ಕ್ಯಾಪ್ಸಿಕಮ್ ಕೂಡ ಹಾಕ್ಕೊಳ್ಬೋದು. ನನ್ನ ಹತ್ರ ಕ್ಯಾಪ್ಸಿಕಮ್ ತಂದದಿರಲಿಲ್ಲ, ಸೊ ಹಾಕಲಿಲ್ಲ. ಬೇಕಾದರೆ ಹಾಕ್ಕೊಳ್ಬೋದು. ಆಮೇಲೆ ಕೊತ್ತಂಬರಿ ಸೊಪ್ಪು, ಯಾಕೆಂದರೆ ಗ್ರೀನಿಶ್ ಆಗಿ ಕಾಣುತ್ತಲ್ಲ, ಚೆನ್ನಾಗಿರ್ತದೆ. ಹಾಗೆ ನೆಕ್ಸ್ಟು ಇದಕ್ಕೆ ಮಸಾಲೆಗಳನ್ನು ಹಾಕ್ಕೊಳ್ಬೇಕು. ಚೆನ್ನಾಗಿ ಫ್ರೈ ಮಾಡಬೇಕು. ಲೋ ಫ್ಲೇಮಲ್ಲೇ ನೀವು ಇದನ್ನು ಬೇಯಿಸ್ಕೊಳ್ಬೇಕು. ಇಲ್ಲಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, ಒಂದು 1/4 ಚಮಚ ಆಮ್ಚೂರ್ ಪೌಡರ್, ಹಾಗೆ ಅರ್ಧ ಚಮಚ ಚಾಟ್ ಪೌಡರ್ ಹಾಕ್ಕೊಂಡಿದ್ದೇನೆ. ಜೊತೆಗೆ 1 ಚಮಚ ಜೀರಾ ಪೌಡರ್ ಮತ್ತು ಗರಂ ಮಸಾಲ ಅರ್ಧ ಚಮಚ, ಮೆಣಸಿನ ಹುಡಿ. ಇಷ್ಟು ಮಸಾಲೆಗಳನ್ನು ಇದಕ್ಕೆ ಸೇರಿಸ್ಕೊಳ್ಳೋದು. ಈ ತರಕಾರಿ ಏನು ತುಂಬಾ ಬೇಯಬೇಕು ಅಂತ ಇಲ್ಲ, ಒಂದು 3/4 ಅಂಶದಷ್ಟು ಬೆಂದರೂ ಸಾಕು. ಸಣ್ಣಕ್ಕೆ ಹೆಚ್ಚಿದರೆ ಬ್ರೆಡ್ಡಿಗೆ ಹಾಕ್ಕೊಳ್ಳಿಕ್ಕೆ ತುಂಬ ಚೆನ್ನಾಗಿರ್ತದೆ. ಅದಕ್ಕೆ ಈ ಥರ ಸಣ್ಣಕ್ಕೆ ಹೆಚ್ಕೊಳ್ಳೋದು. ನಿಮಗೆ ಸ್ವಲ್ಪ ನೀರುಳ್ಳಿ ಎಲ್ಲ ದೊಡ್ಡಕ್ಕೆ ಬೇಕು ಅಂದರೆ ದೊಡ್ಡಕ್ಕೆ ಮಾಡ್ಕೊಳ್ಬೋದು. ಇಲ್ಲಿ ನಾನು ಬೇಯಲಿಕ್ಕೆ 2 ಚಮಚದಷ್ಟು ನೀರನ್ನು ಸೇರಿಸ್ಕೊಳ್ತಿದ್ದೇನೆ. ಜಾಸ್ತಿ ನೀರು ಹಾಕಿದರೆ ಟೇಸ್ಟ್ ಅನಿಸೋದಿಲ್ಲ, ಅದಕ್ಕೋಸ್ಕರ ಜಸ್ಟ್ ಒಂದು ತುಂಬ ಡ್ರೈ ಆಗೋದು ಬೇಡ ಅಂಥೇಳಿ 2 ಸ್ಪೂನಷ್ಟು ನೀರನ್ನು ಹಾಕ್ಕೊಂಡಿದ್ದೇನೆ. ಈಗ ಇದನ್ನು ಚೆನ್ನಾಗಿ 1 2ರಿಂದ 3 ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ಳೋದು. ಅಲ್ಲಿಗೆ ನಮ್ಮ ಬ್ರೆಡ್ ಟೋಸ್ಟಿಗೆ ಹಾಕುವಂತಹ ಮಸಾಲೆ ರೆಡಿ ಆಯಿತು ನೋಡಿ. ಇದನ್ನು ಒಂದು ಬೌಲಿಗೆ ಹಾಕಿ ಇಡುವ, ತಣ್ಣಗಾಗಲಿ. ಕಂಪ್ಲೀಟ್ ತಣ್ಣಗಾದಮೇಲೆ ನಾವು ಬ್ರೆಡ್ ಟೋಸ್ಟನ್ನು ಮಾಡಿಕೊಳ್ಳುವ. ನೋಡಿ, ಇದೀಗ ಒಂದು ಪಾತ್ರೆಗೆ ಹಾಕ್ಕೊಂಡಿಟ್ಟಿದ್ದೇನೆ, ತಣ್ಣಗಾಗಿದೆ. ಹಾಗೆ ಕಾವಲಿ ರೆಡಿ ಮಾಡ್ತಾ ಇದ್ದೇನೆ. ಇಲ್ಲಿ ನಾನು 1 ಚಮಚದಷ್ಟು ಬೆಣ್ಣೆಯನ್ನು ಹಾಕ್ಕೊಂಡಿದ್ದೇನೆ. ಬ್ರೆಡ್ ಟೋಸ್ಟ್ ಮಾಡಲಿಕ್ಕೆ ಬೆಣ್ಣೆ ಹಾಕಿದರೆ ತುಂಬ ಟೇಸ್ಟಾಗಿ ಬರ್ತದೆ. ಬೆಣ್ಣೆಯ ಫ್ಲೇವರ್ ತುಂಬ ಚೆನ್ನಾಗಿರ್ತದಲ್ವ. ಹಾಗೆ ಅದು ಬ್ರೆಡ್ ಟೋಸ್ಟ್ ಮಾಡ್ಕೊಳ್ಳುವ ಕೂಡ ಉರಿಯನ್ನು ನೀವು ದೊಡ್ಡದಾಗಿ ಇಟ್ಕೊಳ್ಳೇಬೇಡಿ. ಎಷ್ಟು ಸ್ವಲ್ಪ ಹೊತ್ತಾಗ್ತದೆ, ಅವಸರ ಆಗ್ತದೆ ನಮಗೆ, ಆದರೆ ಸಹ ನಾವು ಉರಿಯನ್ನು ಸಣ್ಣ ಉರಿಯಲ್ಲೇ ಇಟ್ಕೊಂಡ್ರೇ ರುಚಿ ಕೂಡ ಚೆನ್ನಾಗಿ ಬರ್ತದೆ, ಒಳ್ಳೆ ಇದು ಟೋಸ್ಟ್ ಆಗಿ ಬರ್ತದೆ. ಒಂದು ಸೈಡ್ ಆದಮೇಲೆ ಮತ್ತೊಂದು ಸೈಡನ್ನು ಮಾಡ್ಕೊಳ್ಬೇಕು. ಅವಸರ ಆಗಿ ನಾವು ದೊಡ್ಡ ಉರಿ ಇಟ್ಕೊಂಡ್ರೆ ಎಲ್ಲ ಕಪ್ಪಾಗಿ ಹೋಗಿಬಿಡ್ತದೆ. ಅದಕ್ಕೋಸ್ಕರ ತಾಳ್ಮೆಯಿಂದ, ಏನಿಲ್ಲ 10 ನಿಮಿಷದಲ್ಲಿ ನಮಗೆ ಆಗಿಬಿಡ್ತದೆ. ಈ ಥರ ಮಸಾಲೆ ಮಾಡ್ಕೊಂಡು ಫ್ರಿಜ್ಜಲ್ಲಿ ನಾವು ಇಟ್ಕೊಳ್ಬೋದು. ದಿಢೀರಾಗಿ ನಾವು ಟೋಸ್ಟನ್ನು ಈ ರೀತಿ ಮಾಡ್ಕೊಳ್ಬೋದು. ಈಗ ನಾವು ಮಾಡಿಕೊಂಡ ಮಸಾಲೆ ಇದೆಯಲ್ಲ, ಇದನ್ನು ಬ್ರೆಡ್ಡಿಗೆ ಹಚ್ಚಿ, ಈ ಥರ ತರಕಾರಿ ಮಸಾಲೆನ ನಾವು ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಯಾವಾಗ ಬೇಕಾಗ ದಿಢೀರಾಗಿ ಟೋಸ್ಟನ್ನು ಮಾಡ್ಕೊಳ್ಬೋದು. 2-3 ದಿನ ಫ್ರಿಜ್ಜಲ್ಲಿ ಇಟ್ಟರೆ ಪರವಾಗಿಲ್ಲ. ಮತ್ತು ಹಾಗೆ ದಿಢೀರಾಗಿ ಮಾಡ್ಕೊಳ್ಳಿಕ್ಕೂ ತುಂಬ ಕಷ್ಟ ಏನಿಲ್ಲ, ಕೂಡಲೇ ಆಗ್ತದೆ. ನೋಡಿ, ಇದನ್ನು ಈಗ ಸಣ್ಣ ಉರಿಲೇ ನಾನು ಬೇಯಿಸ್ಕೊಳ್ತಿದ್ದೇನೆ. ಒಂದು ಸ್ವಲ್ಪ ಬೆಣ್ಣೆ ಕೂಡ ಜೊತೆಗೆ ಸೇರಿಸ್ಕೊಳ್ತಿದ್ದೇನೆ. ನಿಮಗೆ ತುಪ್ಪ ಬೆಣ್ಣೆ ಜಾಸ್ತಿ ಬೇಕು ಅಂತಿದ್ದರೆ ಹಾಕ್ಕೊಳ್ಬೋದು, ಬೇಡ ಅಂದರೆ ಬಿಡ್ಬೋದು, ತೊಂದರೆ ಇಲ್ಲ. ಸಣ್ಣ ಉರಿಲಿ ಅದು ಚೆನ್ನಾಗಿ ಟೋಸ್ಟ್ ಆಗಲಿ. ಬ್ರೆಡ್ ಅದು ಟೋಸ್ಟ್ ಆಗಬೇಕು ಅಂದರೆ ಸಣ್ಣ ಉರಿಲಿ ಬೇಯಿಸ್ಕೊಳ್ಬೇಕು. ಅಷ್ಟೊತ್ತಿಗೆ ಅದು ಟೋಸ್ಟ್ ಆಗ್ತದೆ. ನೋಡಿ, ಈಗ ರೆಡಿ ಆಯಿತು ನಮ್ಮ ರುಚಿಯಾದ ಸ್ಯಾಂಡ್ವಿಚ್ ಅಥವಾ ಬ್ರೆಡ್ ಟೋಸ್ಟ್ ರೆಡಿ ಆಯಿತು. ಇದು ಈವ್ನಿಂಗ್ ಸ್ನ್ಯಾಕ್ಸಿಗೆ ತುಂಬ ಚೆನ್ನಾಗಿರ್ತದೆ. ತರಕಾರಿ ಎಲ್ಲ ಹಾಕಿದ್ದು ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಹಾಗೆ ಗೋಧಿಯಿಂದ ಮಾಡಿದಂತಹ ಬ್ರೆಡ್, ನಿಮಗೆ ಯಾವ್ದು ಬೇಕೋ ಅದೇ ಬ್ರೆಡ್ಡನ್ನು ನೀವು ಉಪಯೋಗಿಸ್ಕೊಳ್ಬೋದು. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ. ಹಾಗೆಯೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ.
ನೀವು ಕೂಡ ನಿಮ್ಮ ಮನೇಲಿ ಮಾಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಬೇರೆ ಬೇರೆ ರುಚಿಯಾದ ರೆಸಿಪಿಯೊಂದಿಗೆ ನಾನು ಮತ್ತೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ. ಬಾಯ್ ಬಾಯ್. ಟೇಕ್ ಕೇರ್. ಥ್ಯಾಂಕ್ ಯು.